ಎಲ್ಲ ನನಗೆ ಮೀಟಿಂಗ್ ಕರೀರಿ ಅಂತ ಹೇಳಿದ್ರು. ಒಂದ್ಸಲ ಕರೆದೇ ಇಲ್ಲ ನೀವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮೇಲೆ ಅಂತ. ಇಲ್ಲಿ ಕಾಯ್ತಾ ಇದ್ದೀನಿ. ನಾನು ಬಂದೆ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರೆ ನಮ್ಮ MLAಗಳನ್ನ ಮಿನಿಸ್ಟರ್ಗಳನ್ನ ಕರೆದೇ ಇಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ಬನ್ನಿ ಅಂತ ಬ್ರೇಕ್ಫಾಸ್ಟ್ ಕರೆದುಬಿಟ್ಟು ಸಮಸ್ಯೆಗಳ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿ. ಆ ವಿಷಯ ಯಾವ್ದು ಚರ್ಚೆ ಆಗಿಲ್ಲ. ಹೌದು, ಅವರು ರಾಜಕೀಯ ಮಾಡ್ತಾರೆ. ನಾವು ಕಾನೂನು ಮಾಡೋರು ಕೊಟ್ಟಿದ್ದೀವಿ. ಅವ್ರು ಮಾಡಿದ್ದಾರೆ SCPTSPನ. ಅವ್ರಿಗೆ SCPTS ಮಾಡಿದ್ರು SC/ST ಜನರ ಅಭಿವೃದ್ಧಿಗೋಸ್ಕರ. ಹಣ ಅವ್ರಿಗೆ ಬಳಕೆ ಆಗುತ್ತೆ. ಅದನ್ನು ಬೇರೆ ದುರುಪಯೋಗ ಮಾಡೋಕ್ಕೂ ಬರಲ್ಲ, ಡೈವರ್ಟ್ ಮಾಡೋಕ್ಕೂ ಬರಲ್ಲ. ಸರ್, ಆಮೇಲೆ ನಿನ್ನೆ CM ಸಿದ್ದರಾಮಯ್ಯ ಸರ್ ಸದನದಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ. 5 ವರ್ಷ ನಾನೇ ಇರ್ತೀನಿ, ನೆಕ್ಸ್ಟ್ ನಾವೇ ಬರ್ತೀವಿ, ಆಗ್ಲೂ ಕೂಡ ನಾನೇ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಮೌನವಾಗಿದ್ರು. ಅದು ನಿಮ್ಗೆ ಖುಷಿ ಇಲ್ವಾ? ಸರಿ ಅನ್ಸಲ್ವಾ? ಅಲ್ಲ ಸರ್, ನಿಮ್ ಪಾರ್ಟಿನಲ್ಲಿ ಕೆಲವರು ಖುಷಿ ಇಲ್ವಲ್ಲ ಸರ್? ಅಲ್ಲ, ನಿಮ್ಗೆ ಖುಷಿನೋ ಸರಿ ಅಂತ ಅನ್ಸಲಿಲ್ವಾ? ಅಲ್ಲ, ನಿಮ್ಗೆ ಸರಿ ಅನ್ಸಿದ್ರೆ ಅಲ್ಲ, ನಿಮ್ದು ಹೆಂಗೆ? ನಿಮ್ ಪಾರ್ಟಿಯಲ್ಲಿ ಎಲ್ಲರೂ ಸದಾ ಮುಖ್ಯಮಂತ್ರಿಗಳು ಎಲ್ಲ ಒಪ್ಪಿಯಲ್ಲೂ ಮುಖ್ಯಮಂತ್ರಿ ಆಗಿರೋದವ್ರು. ಇನ್ನೇನಿದೆ? ಅವರೇ ಕಂಟಿನ್ಯೂ ಅಂತ ಸರ್. ಯಾವುದೇ ಅನುಮಾನ ಇಲ್ಲ. CM ಏನ್ ಹೇಳಿದ್ರು? ನಿಮ್ ಬಾಯಲ್ಲಿ ಬರ್ಲಿ ಸರ್. ಅಲ್ಲ, CM ಏನ್ ಹೇಳಿದ್ರು ಅಂತ ನಾವು ಪದೇ ಪದೇ ಹೇಳ್ತಿದ್ವಿ, ನೀವ್ ಹೇಳಿ ಸರ್. CM ಏನ್ ಹೇಳಿದ್ರು? ನಾವೇ ಹೇಳ್ತೀವಿ. ಸರಿ, ಮತ್ತೆ ನಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.